ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತೇಳಿ ಬ್ಲೂ ಲೈಫ್ ಕಂಪನಿಯ ಪಂಚ ತುಳಸಿ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ವಿಶೇಷ ಏನು ಅಂತ ಹೇಳಿದ್ರೆ, ಹಳೆಯ ಕಾಲದಲ್ಲಿ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ತುಳಸಿ ತೀರ್ಥವನ್ನು ಕೊಡ್ತಕ್ಕಂಥದ್ದು ಅಭ್ಯಾಸ. ಅದು ಏನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಇವತ್ತು ಅರ್ಥ ಆಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ ಪಂಚ ತುಳಸಿನಲ್ಲಿ ಯಾವ್ಯಾವ ತುಳಸಿ ಇದೆ ಅನ್ನೋದನ್ನ ನಾನು ನಿಮಗೆ ಅರ್ಥ ಮಾಡ್ಸೋಕೆ ಹೋಗ್ತಿದ್ದೀನಿ. ಮೊದಲನೇದು ವಿಷ್ಣು ತುಳಸಿ ಅಂತೇಳಿ, ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ದೇಹದಲ್ಲಿ. ಯಾವುದಾದ್ರೂ ಒಂದು ರೋಗವನ್ನು ತಡೆಯುವಂಥ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ವಿಷ್ಣು ತುಳಸಿ ಎಷ್ಟು ಪವರ್ಫುಲ್ ಅಂತೇಳಿ. ಅದನ್ನೇ ನಾವು ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ಹಾಕ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಅದ್ರ ಜೊತೆಗೆ ಇನ್ನೊಂದು ತುಳಸಿ ಬರುತ್ತೆ, ರಾಮ ತುಳಸಿ ಅಂತೇಳಿ, ಬಹಳ ವಿಶೇಷವಾಗಿರತಕ್ಕಂಥ ತುಳಸಿ. ಅದು ಯಾರಿಗಾದರೂ ಕ್ಯಾನ್ಸರ್ ಕಣಗಳು ದೇಹದಲ್ಲಿ ಇದ್ದರೆ ಅನ್ನೋದೇನು, ಪ್ರತಿಯೊಬ್ಬರಿಗೂ ಕೂಡ ಕ್ಯಾನ್ಸರ್ ಕಣಗಳು ಇರಬಹುದು. ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿಯನ್ನು ಪ್ರತಿನಿತ್ಯ ನಮಗೆ ಕೊಡ್ತಕ್ಕಂಥದ್ದು ರಾಮ ತುಳಸಿ. ಅದನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀರಿ. ಅದ್ರ ಜೊತೆಗೆ ಶ್ಯಾಮ್ ತುಳಸಿ ಅಂತ ಇದೆ, ಉಸಿರಾಟದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಬಗೆಹರಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ಈ ಒಂದು ಪದಾರ್ಥಕ್ಕಿದೆ. ಜೊತೆಗೆ ವನ ತುಳಸಿ ಅಂತ ಇದೆ. ವನ ಅಂದರೆ ಏನು? ಕಾಡು ಅಂತಲ್ವರ. ಅಂದರೆ ಕಾಡಲ್ಲಿ ಎಷ್ಟು ಆಮ್ಲಜನಕ ದೊರೆಯುತ್ತೋ ಅದೇ ಥರದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನು ಹೀರಿಕೊಳ್ಳತಕ್ಕಂಥ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತೆ. ಅದು ವನ ತುಳಸಿ ಅಂತೇಳಿ. ಅದರ ಮುಖಾಂತರ ನಮ್ಮ ದೇಹದಲ್ಲಿ ಒತ್ತಡಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಇದು ಎಷ್ಟು ಮಹತ್ವದ್ದು ಅಂತೇಳಿ. ಹಾಗೆಯೇ ನಿಂಬು ತುಳಸಿ ಅಂತ ಇದೆ. ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗೋದ್ರಿಂದ ಹಲವಾರು ಥರ ರೋಗಗಳು ಬರ್ಬೋದು. ಆ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಬೇಕು, ದೇಹಕ್ಕೆ ಆರಾಮದಾಯಕವಾಗಿರ್ತಕ್ಕಂಥ ಒಂದು ಅನುಭವವನ್ನು ಕೊಡಬೇಕು ಅಂತಂದರೆ ಈ ಒಂದು ಪದಾರ್ಥ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಈ 5 ತುಳಸಿಯನ್ನು ಸೇರಿಸ್ಬಿಟ್ಟು ಪಂಚ ತುಳಸಿ ಅಂತ ಮಾಡಿಕೊಟ್ಟಿದ್ದಾರೆ ಬ್ಲೂ ಲೈಫಿಂದ. ಎಂಥ ಗ್ರೇಟ್ ಪ್ರಾಡಕ್ಟ್ ಅಂದರೆ, ಒಂದು ದಿನಕ್ಕೆ 6 ಡ್ರಾಪ್ಸನ್ನು ನಾವು ಯೂಸ್ ಮಾಡ್ಬೋದು. ಇದರಲ್ಲಿ 30 ml ಇದೆ, ಬರೀ 300 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ. ಒಂದು ಡ್ರಾಪ್ನ ಈ ರೀತಿ ಓಪನ್ ಮಾಡಿಬಿಟ್ಟು 1 ಕಪ್ಪು ನೀರು ತಗೊಳ್ಳಿ, ಬರೀ 1 ಅಥವಾ 2 ಹನಿಯನ್ನು ಮಾತ್ರ ಬಳಸಿದರೆ ಸಾಕು. ಸೊ ಇದನ್ನು ತಗೊಂಡು ಕೇವಲ ಮಾಮೂಲಿ ನೀರು ಆಗ್ಬೋದು, ಅದು ಬಿಸಿನೀರು ಆಗ್ಬೋದು. ಒಂದು ಪಕ್ಷ ನೀವು ಬಿಸಿನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕುಡಿದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದ್ರಲ್ಲಿ 2 ಮಾತಿಲ್ಲ, ಅಷ್ಟು ಸೂಪರಾಗಿರ್ತಕ್ಕಂಥದ್ದು. ಸೊ ನಿಮ್ಮೆಲ್ರಿಗೂ ಇದನ್ನು ಬಳಸಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕೂಡ ನಿಮಗೆಲ್ಲ ನೋಡೋ ಥರ ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಬಳಸಿ ಆರೋಗ್ಯವಾಗಿರಿ. ಪಂಚ ತುಳಸಿ, ಅದರಲ್ಲೂ ಕೂಡ ಬ್ಲೂ ಲೈಫ್ನ ಪಂಚ ತುಳಸಿ ನಿಮ್ಮ ಮನೇಲಿತ್ತು ಅಂತಂದರೆ ಮನೇಲೊಬ್ಬರು ಡಾಕ್ಟ್ರ್ ಇದ್ದಾಗೆ ಲೆಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.